ವೀಕ್ಷಕರ ಕ್ರಿಕೆಟ್ನಲ್ಲೇ ದೊಡ್ಡ ಚಮತ್ಕಾರ ನಡೆದಿದ್ದು, ಹಾಗೆ ವೀಕ್ಷಕರ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟ್ ಇಲ್ಲದೆ ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಸಿಕ್ಸ್ ನೋಡಿದ MS ಧೋನಿ ಅವರು ಕೂಡ ಇವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಅವರು ಕೇವಲ ಆಡಿದಂಥ 16 ಎಸೆತಗಳಲ್ಲಿ 39 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಇದೇ ಒಂದು ಇನ್ನಿಂಗ್ಸ್ನಲ್ಲಿ ಕ್ರಿಕೆಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ದೊಡ್ಡ ಚಮತ್ಕಾರ ಮಾಡೋದ್ರ ಮೂಲಕ ಬ್ಯಾಟ್ ಇಲ್ಲದೆ ಸಿಕ್ಸ್ ಬಾರಿಸಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ಕೂಡ MS ಧೋನಿ ಅವರು ಹೇಳಿದಂಥ ಮಾತುಗಳು ತುಂಬಾ ಆಶ್ಚರ್ಯಚಕಿತವಾಗಿರುವ ಮಾತುಗಳು ಇವೆ. ಹಾಗಿದ್ದರೆ ವೀಕ್ಷಕರೇ, MS ಧೋನಿ ಅವರು ಹೇಳಿದಂಥ ಈ ಮಾತುಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು MS ಧೋನಿ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನದ ಪರ್ಸೆಂಟೇಜ್ ಕೊಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಹಾರ್ದಿಕ್ ಮತ್ತು MS ಎಂದು ಟೈಪ್ನ ಮಾಡಿ ಕಾಮೆಂಟ್ ಅಂತ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ಮೊದಲ T20 ಪಂದ್ಯದಲ್ಲಿ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ 49 ಬಾಲ್ ಉಳಿಸುವುದರ ಮೂಲಕ ಮೊದಲ T20 ಪಂದ್ಯದಲ್ಲಿ ಬಾಂಗ್ಲಾ ತಂಡವನ್ನು ಧ್ವಂಸ ಮಾಡಿ ಹಾಕಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ರಿಕೆಟ್ನಲ್ಲೇ ದೊಡ್ಡ ಚಮತ್ಕಾರ ಮಾಡಿದ್ದಾರೆ. ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿದು 39 ರನ್ ಸಿಡಿಸಿ ಮಿಂಚಿದ್ದರು. ಕೇವಲ ಎದುರಿಸಿದಂಥ 16 ಎಸೆತಗಳಲ್ಲಿ ಇವರ ಒಂದು ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 5 ಬೌಂಡ್ರಿ ಹಾಗೂ 2 ಸಿಕ್ಸರ್ ಬಾರಿಸಿದ್ದು, ಹಾಗೆ 243.75 ಸ್ಟ್ರೈಕ್ ರೇಟ್ ನೊಂದಿಗೆ ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ಒಂದು ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 13ನೇ ಓವರ್ನಲ್ಲಿ ಸಿಕ್ಸರ್ ಅನ್ನು ಬಾರಿಸಲು ಹೋಗಿ ಬ್ಯಾಟು ಕೈಯಿಂದ ಜಾರಿತು. ಇನ್ನು ಈ ಒಂದು ಬಾಲ್ ಕೂಡ ಸಿಕ್ಸರ್ಗೆ ಹೋಗಿತ್ತು. ಹೌದು, ಈ ಒಂದು ಚಮತ್ಕಾರವು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಬ್ಯಾಟ್ ಮಾಡುವಾಗ ಆಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಬ್ಯಾಟಿಂಗ್ ಹೈಲೈಟ್ಸ್ ನೋಡಿದ MS ಧೋನಿ ಅವರು ಕೂಡ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಮಾತನಾಡಿದ್ದು, ಹಾರ್ದಿಕ್ ಪಾಂಡ್ಯನು ನಂಬರ್ 1 ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ದಾನೆ ಮತ್ತು T20 ವರ್ಲ್ಡ್ ಕಪ್ನಲ್ಲೂ ಕೂಡ ಲಾಸ್ಟ್ ಓವರ್ ಬೌಲಿಂಗ್ ಮಾಡಿ ಪಂದ್ಯಾವಳಿಯನ್ನು ಗೆಲ್ಲಿಸಿಕೊಟ್ಟರು. ಹೌದು, ಇಂಥ ಕಷ್ಟದ ಸಮಯದಲ್ಲಿ ಎಂತೆಂಥ ಪಂದ್ಯಗಳನ್ನು ಹಾರ್ದಿಕ್ ಪಾಂಡ್ಯ ಅವರು ಗೆಲ್ಲಿಸಿಕೊಟ್ಟಿದ್ದಾರೆ. ಮತ್ತು ಹಿಂದೆ ಆಸ್ಟ್ರೇಲಿಯಾದಲ್ಲಿ T20 ಸರಣಿಯು ನಡೆದಿತ್ತು. ಇನ್ನು ಆ ಒಂದು ಹಂತದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಕಷ್ಟಕರವಾದ ಪಂದ್ಯಗಳನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ. ನಮಗೆ ಮುಖ್ಯವಾಗಿರುವಂಥ ಪಂದ್ಯವು T20 ವರ್ಲ್ಡ್ ಕಪ್ ಪಂದ್ಯ. ಹೌದು, ಈ ಒಂದು ಹಂತದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿ ಭಾರತ ತಂಡಕ್ಕೆ ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟರು. ಆದರೆ ಇದೀಗ ಮೊನ್ನೆ ನಡೆದಿದ್ದ ಮೊದಲ T20 ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ರಿಕೆಟ್ನಲ್ಲಿ ಚರಿತ್ರೆ ಬರೆದರು. ಹೌದು, ಈ ರೀತಿಯಾಗಿ ಸಾಕಷ್ಟು ಬ್ಯಾಟ್ಸ್ಮನ್ಗಳು ಕೈಯಿಂದ ಬ್ಯಾಟ್ ಬಿಟ್ಟಿರುತ್ತಾರೆ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಕೈಯಿಂದ ಬ್ಯಾಟ್ ಬಿಟ್ಟರೂ ಕೂಡ ಈ ಒಂದು ಬಾಲ್ ಸಿಕ್ಸರ್ ಕಡೆಗೆ ಹೋಗಿದೆ ಮತ್ತು ಇದು ಕ್ರಿಕೆಟ್ನಲ್ಲೇ ದೊಡ್ಡ ಚಮತ್ಕಾರವಾಗಿದೆ. ಹೌದು, ಬ್ಯಾಟ್ ಇಲ್ಲದೆ ಸಿಕ್ಸ್ ಎಂದು ಹೆಸರು ನೇಮಕವಾಗಿದೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಮುಂದಿನ ದಿನಮಾನಗಳಲ್ಲಿ ಭಾರತ ತಂಡವನ್ನು ಮುನ್ನಡೆಸಿದರೆ ಇನ್ನಷ್ಟು ಟೂರ್ನಮೆಂಟ್ಗಳಲ್ಲಿ ಭಾರತ ತಂಡವು ಗೆಲ್ಲಲಿದೆ ಎಂದು MS ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇನು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.